ನಮಸ್ಕಾರ, ನನ್ನ ಹೆಸರು ಕಾಂತೇಶ್ ಚಿಕಲ್ಕಿ ಅಂತ. ನಾನು ಒಬ್ಬ ಸ್ಪೈನಲ್ ಕಾರ್ಡ್ ಪರ್ಸನಲ್ ಇಂಜುರಿ ಮಾತಾಡ್ತಾರೆ. ಅಂದರೆ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನೂರು ಅಪಘಾತ ಒಳಗಾದಂಥ ವ್ಯಕ್ತಿ. ನಾನು 1-2 ವರ್ಷ ಮನೆಯಲ್ಲಿ ಇದ್ದೆ ಸರ್. ಇವಾಗ ನನಗೆ ಬೈಕ್ ಹೊರಗಡೆ ಪ್ರಪಂಚ ನೋಡಬೇಕಾದ್ರೆ ಒಂದು ಬೈಕ್ ಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮ ಓಣಿ ಹಿರಿಯರು ಅದಕ್ಕಂತ ಎಲ್ಲ ಹಿರಿಯರನ್ನ ಕರ್ಕೊಂಡು ಸಾಹೇಬ್ರ ಮನೆಗೆ ಹೋಗಿದ್ದೇವೆ ರೀ. ಅವಾಗ ಸಾಹೇಬ್ರಿಗೆ ಜೊತೆ ಮಾತಾಡಿದ್ರೆ ನನಗೆ ಈ ಥರ ಹೊರಗಡೆ ತಿರುಗಾಡಕ್ಕೆ ಒಂದು ಬೈಕ್ ಬೇಕ್ರಿ ಅಂತ ಕೇಳಿದೆ ರೀ. ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಒಂದು 10 ದಿನದಲ್ಲಿ ನನಗೆ ಫೌಂಡೇಶನ್ ವತಿಯಿಂದ ಗಾಡಿನೇ ಅಪ್ರೂವಲ್ ಮಾಡಿಕೊಟ್ರು. ಅವರು 10 ದಿನದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಎಲ್ಲ ವಿಕಲಚೇತನರಿಗೆ ಸಾಕಷ್ಟು ಬೈಕ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಹಿರಿಯ ನಾಗರಿಕರಿಗೆ ಅವರಿಗೆಲ್ಲ ಆದಂಥ ಕೈಲಿ ಆದಂಥ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಬಬಲೇಶ್ವರದ ಕಟ್ಟಾ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ರಾಜ್ಯದ ತುಂಬ ಅವ್ರ ಹೆಸರೀಗ ಲಿಂಗಾಯತ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಮೊದಲೇ ಹೆಸರು ನಮ್ಮ ಎಂ ಬಿ ಪಾಟೀಲ್ದ ಆಕೈತಿ. ಅದೇ ರೀತಿ ನಮ್ಮ ಮತಕ್ಷೇತ್ರದೊಳಗೆ ಇಡೀ ಬಬಲೇಶ್ವರ ಮತಕ್ಷೇತ್ರದೊಳಗೆ ಯಾವುದೇ ಜಾತಿ ಸಮುದಾಯ ಯಾವುದೇ ಪಂಗಡ ಅನ್ನಲ್ಲ, ಎಲ್ಲ ಸಮುದಾಯಕ್ಕೂ ಅವ್ರು ಸಹಕಾರ ಕೊಟ್ಟಾರ. ಎಲ್ಲ ಸಮುದಾಯಕ್ಕೂ ಸಮುದಾಯ ಭವನಗಳು ಎಲ್ಲ ಊರಲ್ಲಿ CC ರೋಡು ಮತ್ತು ಬೃಹತ್ ಆದಂಥ ನೀರಾವರಿ ಯೋಜನೆ ಇಡೀ ಕರ್ನಾಟಕದ ಮಾಡ್ಯಾರ. ಅದು ಅತಿ ಹೆಚ್ಚು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಪ್ರತಿ ಹೊಲಕ್ಕೆ ನೀರು ಬರುವಂಥ ಒಂದು ನೀರಾವರಿ ಕೆಲಸನ ಗಂಡು ಮೆಟ್ಟಿನಾಡು ಬಬಲೇಶ್ವರಕ್ಕೆ ಮಾಡಿಕೊಟ್ಟಾರ. ಅಂಥವ್ರು ಕಳ್ಕೊಳ್ಳೋಕೆ ನಾವು ಸಾಧ್ಯ ಇಲ್ಲ. ಇನ್ನು ಇಡೀ ಮತಕ್ಷೇತ್ರದ ಹೆಸರು ಬರಬೇಕಂದ್ರೆ ಅವ್ರು ಈ ಸಾರಿ ಖಂಡಿತವಾಗಿಯೂ 50,000 ಮತದಿಂದ ಆರಿಸಿ ಬರ್ತಾರಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಎಲ್ಲರೂ ಒಕ್ಕಟ್ಟಾಗಿ ಈ ಸಾರಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಆರಿಸಿ ತಂದೆ ತರ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ ರೀಪ್ಪ ಎಲ್ಲರಿಗೂ. ಗಡಕ ಕಾಕ ಎಲ್ಲಿ ಬಂದಾನಂದ್ರಿ? ಉತ್ತರ ಕರ್ನಾಟಕದ ಬಸವನ ನಾಡಿನ ವಿಜಯಪುರ ಬಬಲೇಶ್ವರದ ಒಂದು ಪ್ರತಿಷ್ಠಿತ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ಅಲ್ಲಿ ಯಾಕೆ ಬಂದಾನ ಕಾಕ? ಬಬಲೇಶ್ವರಕ್ಕೆ. ಬಬಲೇಶ್ವರ ಜನತೆ ಬಹಳ ಪ್ರೀತಿ ವಿಶ್ವಾಸದಿಂದ ಬಾರೋ ಕಾಕ ನನಗೆ ಭೇಟಿಯಾಗಾಕ ಇಲ್ಲಿ ಒಂದು ಸ್ವಲ್ಪ ಸಮೀಕ್ಷೆ ಮಾಡೋದೈತಿ ಅಂದಾಗ ಇಲ್ಲಿ ಅಭಿಮಾನಿಗಳ ಮಹಾಪುರ ಬಂದಿರ್ತೈತಿ ನೋಡ್ರಿ. ಹೆಂಗೆ ಯಾರ ಅಭಿಮಾನಿಗಳು? ಇಲ್ಲಿ ಪ್ರತಿಷ್ಠಿತ ಕ್ಷೇತ್ರ ಯಾಕಾತು ಬಬಲೇಶ್ವರ? ಬಬಲೇಶ್ವರದಲ್ಲಿ ಸೋಲಿಲ್ಲದ ಸರ್ದಾರ ಯಾರು? ಮುಖ್ಯಮಂತ್ರಿ ಸ್ಥಾನಕ್ಕೆ ಪಾದಾರ್ಪಣೆ ಮಾಡುವಂಥ ಇದೇ ಕ್ಷೇತ್ರದ ಆ ವ್ಯಕ್ತಿ ಯಾರು? ಇನ್ನು ಬರುವ ಮೇ 13ರಂದು ಇದೇ ಕ್ಷೇತ್ರದ ವ್ಯಕ್ತಿ ರಾಜ್ಯದ ಚುಕ್ಕಾಣಿ ಹಿಡಿತಾನ, ಸಿಂಹಾಸನದ ಮೇಲೆ ಹೋಗಿ ಕೂಡ್ತಾನ. ಅದಕ್ಕೆ ಇವರು ಅಭಿಮಾನಿಗಳು ಕೂಡ್ಯಾರ್ರಿ. ಆ ಅಭಿಮಾನಿಗಳ ವಿಚಾರ ಏನು? ಸಕಲ ಸೌಲಭ್ಯ ಮಾಡಿದಂಥ, ಮೂಲ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಂಥ, ಯಾವುದೇ ದೇಶ ರಾಜಕಾರಣ ಮಾಡಲಾರದಂಥ, ಯಾವ ಸಮುದಾಯದವರನ್ನು ನೋವುಂಟು ಮಾಡಲಾರದಂಥ ಇದೇ ಬಬಲೇಶ್ವರ ಮತಕ್ಷೇತ್ರದ ಶಾಸಕ ಅದಾನ, ಮಾಜಿ ಮಂತ್ರಿ ಅದಾನ ಎಂ ಬಿ ಪಾಟೀಲ್. ಎಂ ಬಿ ಪಾಟೀಲ್ ಅಂದ ತಕ್ಷಣ ಎಷ್ಟು ಖುಷಿ ಹಾಕಿರಲ್ಲ ಎಲ್ಲರೂ? ಯಾಕೆ ಖುಷಿ ಆಗ್ತೀರಿ? ನೀರಿನ ಹರಿಕಾರ ಅಂತೀರಿ. ಇಡೀ ಬಿಜಾಪುರ ನೀರಿನಾಗ ತೇಲಾಕತೈತೆ ಅಂತೀರಿ. ಬರಗಾಲದ ನಾಡು, ಮೇವು ಸಿಗ್ತಿರ್ಕಿಲ್ಲ. ಇವತ್ತು ಇದೇ ಎಂ ಬಿ ಪಾಟೀಲ್ ಈ ಜಲಸಂಪನ್ಮೂಲ ಮಂತ್ರಿ ಆದ ತಕ್ಷಣ ಮೊಟ್ಟ ಮೊದಲನೆಯ ಬಾರಿಗೆ ಏನು ಕೆಲಸ ಮಾಡಿದ್ರು ಅಂದರೆ ಉತ್ತರ ಕರ್ನಾಟಕದ ಮೂಲಭೂತ ಸೌಲಭ್ಯಗಳಿಗೆ ಭಾರಿ ಪ್ರಯಾಸ ಮಾಡಿದರು. ಅನೇಕ ರೀತಿಯಿಂದ ಅನೇಕ ಜನರ ಅಹವಾಲ ಸ್ವೀಕರಿಸಿ ಸುಖ ದುಃಖಗಳನ್ನ ವಿಚಾರ ಮಾಡಿ ಮನೆ ಮಗನಂತೆ ಕೆಲಸ ಮಾಡುತ್ತಿರುವ ಅವರ ಜೊತೆ ಅವರ ಧರ್ಮಪತ್ನಿ ಆಶಾ ಅವರು ಸಹಿತ ಕೈ ಜೋಡಿಸಿದ್ದು ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅವರ ಸಾವಿರಾರು ಅಭಿಮಾನಿಗಳು ನಾವು ಅನೇಕ ಹಳ್ಳಿಗಳಲ್ಲಿ ತಿಕೋಟ ಇರ್ಬೋದು, ಅನೇಕ ಹಳ್ಳಿಗಳಲ್ಲಿ ನಾವು ಸಮೀಕ್ಷೆ ಮಾಡಿದಾಗ ಎಲ್ಲರ ಬಾಯಿಯಲ್ಲಿ ಅಂತಾರೆ ಎಂ ಬಿ ಪಾಟೀಲ್, ಎಂ ಬಿ ಪಾಟೀಲ್. ಎಂ ಬಿ ಪಾಟೀಲ್ಗೆ ಹೋಟ್ ಯಾಕೆ ಹಾಕ್ಬೇಕಂತಾರೆ? ಅವರು ಮುಖ್ಯಮಂತ್ರಿ ಆಗ್ತಾರಂತಾರೆ. ನಾವು ಕಳ್ಕೊಳ್ಳೋದಿಲ್ಲ ಕಾಕ. ಈ ಸಾರಿ ಮುಖ್ಯಮಂತ್ರಿ ಇದೇ ಬಬಲೇಶ್ವರ ಕ್ಷೇತ್ರದ ಬಾವುಟ ವಿಧಾನಸೌಧ ಮೇಲೆ ಹಾರುದ. ಆ ಪ್ರಮಾಣ ವಚನ ನೋಡೋ ಸಲುವಾಗಿ ನಾವು ಸಾವಿರಾರು ಜನ ಹೋಗಿ ಬೆಂಗಳೂರಿಗೆ ಹೋಗಿ ಕಣ್ಣಾರೆ ನೋಡ್ತೀವಿ. ಆವಾಗ ನಮಗೆ ಸಮಾಧಾನ ಆಕೈತೆ ಅಂತಾರೆ. ಅಜಾತ ಶತ್ರು ಎಂ ಬಿ ಪಾಟೀಲ್. ಯಾರ ಜೊತೆನೂ ವೈಷಮ್ಯ ಬೆಳೆಸ್ಕೊಳ್ಳಿಲ್ಲ, ಯಾರ ಅಪೇಕ್ಷೆ ಪಡಲಿಲ್ಲ, ಯಾವುದೇ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಅವ್ಯವಹಾರ ಮಾಡಿಲ್ಲ, ಯಾವುದೇ ಸರ್ಕಾರದ ದುಡ್ಡನ್ನು ದುರುಪಯೋಗಪಡಿಸಿಕೊಂಡಿಲ್ಲ. ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅನೇಕ ಸಮುದಾಯದವ್ರ ಜೊತೆ ನೇರ ಸಂಬಂಧ ಇಟ್ಕೊಂಡಂಥ ಸರಳವಾಗಿ ವಿರಳವಾಗಿ ಸಿಗುವಂಥ ಅದೇ ಎಂ ಬಿ ಪಾಟೀಲ್ ಒಂದು ಕಿರು ಸ್ಟೋರಿ ಹೇಳಕ್ಕೆ ಬಂದೇನೆ. ಅವರ ಅಭಿಮಾನಿಗಳ ಜೊತೆ ಎಷ್ಟೋ ನೀರಿನಿಂದ ಬಳಲಾಕತೈತ್ರಿ ಜನ. ನೀರಿನ ಹಾಹಾಕಾರದಿಂದ ತತ್ತರಿಸಿ ಹೋಗಿತ್ತು. ಆದರೆ ಬಿಸಿಲಿನ ತಾಪದಲ್ಲಿಯೂ ಸಹಿತ ಇವತ್ತು ನೀರು ಇಲ್ಲ ಅನ್ನುವ ಒಂದು ಪ್ರಶ್ನೆ ಸಹಿತ ಹೇಳುವತ್ತು ಅನೇಕ ಹಳ್ಳಿಗಳಲ್ಲಿ ಹೋದಾಗ ಅವರ ಅನೇಕ ಅಭಿಮಾನಿಗಳು ಹಿರಿಯ ದೂರಿನರದಾರ, ಕಟ್ಟ ಕಾಂಗ್ರೆಸ್ಸಿಗರದಾರ, ಅವರ ಕಾರ್ಯಕರ್ತರದಾರ. ಎಷ್ಟೊಂದು ಅಭಿಮಾನ ಮತ್ತು ಪ್ರೀತಿ ಆಧಾರದಿಂದ ಇವತ್ತು ಎಂ ಬಿ ಪಾಟೀಲ್ನ ನೆಟ್ಟಗ ವಿಧಾನಸೌಧದ ಸಿಂಹಾಸನ 3ನೇ ಮಹಡಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಸಾಕ ಹೊಂಟಾರಂದ್ರೆ ಅಭಿಮಾನ ಪಡಬೇಕಲ್ರಿ. ಹಂಗಾದ್ರೆ ಅವರ ಅಭಿಮಾನಿಗಳ ಕೆಲವು ಒಂದೊಂದು ನಿಮಿಷದ ಅಭಿಪ್ರಾಯ ಕೇಳ್ತೀನಿ. ಯಾವ ರೀತಿ ಮಾತಾಡ್ತಾರ ಅವ್ರ ಮಾತಿನಿಂದ ಕೇಳೋಣಲ್ರಿ.
ಇಂಥ ವ್ಯಕ್ತಿ ನಿಮಗೆ ಸಿಗ್ತಾನ? ಇಂಥ ವ್ಯಕ್ತಿ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಇಂಥ ವ್ಯಕ್ತಿಗೆ ಮತ ಹಾಕಿದ್ರೆ ಅವ್ನು ನೇರವಾಗಿ ಒಂದು ಚುಕ್ಕಾಣಿ ಹಿಡಿತಾನ. ಇಲ್ಲಿ ಅಭಿವೃದ್ಧಿ ಆಗ್ತೈತಿ, ಜಾತಿ ರಾಜಕಾರಣ ಹೋಗ್ತೈತಿ, ಸ್ವಜಾತಿ ಇಲ್ಲ, ಯಾವುದೇ ಜಾತಿ ಇಲ್ಲ, ವೈಷಮ್ಯದ ಭಾವನೆಗಳಿಲ್ಲ. ಅಂಥ ಎಂ ಬಿ ಪಾಟೀಲ್ನ ನಾವು ನೇರವಾಗಿ ಆರಿಸಿ ತರ್ತೇವೆ ಕಾಕಾ ಅಂತಾರ. ಆದ್ರೆ ಒಬ್ಬ ಅಭಿಮಾನಿ ಹೇಳ್ತಾನ, ಕಾಕಾ ಈಗಾಗಲೇ ನಮ್ಮದು ಚುನಾವಣೆ ಆಗೈತಿ, ಎಂ ಬಿ ಪಾಟೀಲ್ರು ಗೆದ್ದು ಹೋಗ್ಯಾರ, ಈಗ ಬರೀ ಲೀಡ್ ಬೆಟ್ಟಿಂಗ್ ಮಾಡಾಕತ್ತೇವೆ ಅಂತಾರ. ನೋಡ್ರಿ ಎಷ್ಟು ಕಾನ್ಫಿಡೆನ್ಸ್ ಅವ್ರದ್ದು. ಲೀಡ್ ಬೆಟ್ಟಿಂಗ್ ಮಾಡಾಕತ್ತಾರ ಅಂತಾರೆ, ಲೀಡ್ ಬೆಟ್ಟಿಂಗ್ ಆಡಾಕತ್ತಾರ ಈಗ ಅವ್ರು. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಐತಿ ಅವರಿಗೆ, ಅಷ್ಟೊಂದು ಭರವಸೆ ಐತಿ. ಆ ಭರವಸೆಯ ಬೆಳಕಾಗಿ, ಭರವಸೆಯ ಶಕ್ತಿಯಾಗಿ, ಇವತ್ತು ಹೊರಹೊಮ್ಮಿದ ಧ್ವನಿಯಾಗಿ, ಜನಸಾಮಾನ್ಯರ ಕೂಗಿಗೆ ಒಂದು ನೆಲೆಹಾಸಾಗಿರುವ ಇದೇ ಎಂ ಬಿ ಪಾಟೀಲ್ ಬಬಲೇಶ್ವರ ಕ್ಷೇತ್ರ ಹೆಂಗೆ ಸುಧಾರಣೆ ಮಾಡ್ಯಾರ ಅನ್ನೋದು ಅವರ ಹಿರಿಯ ನಾಗರಿಕರಿಂದ ಕೇಳ್ತಾನೆ. ಮೊದಲನೇದಾಗಿ ಇಲ್ಲಿ ಒಬ್ಬರು ಹಿರಿಯ ಯಜಮಾನರಿದಾರ. ಎಂ ಬಿ ಪಾಟೀಲ್ರ ಬಗ್ಗೆ ಏನು ಹೇಳ್ತೀರಾ ಕಾಕಾ, ನೀವು ಹೇಳ್ರಿ. ಎಲ್ಲರಿಗೂ ನಮಸ್ಕಾರ ನೋಡ್ರಿ. ಸಾಹೇಬ್ರ ಮಾಡ್ಲಾರ ಕೆಲಸ ಏನೂ ಉಳಿದಿಲ್ಲ ರೀ ನಮ್ಮಲ್ಲಿ. ಮೊದಲು ನೀರು ಮಾಡ್ಯಾರ್ರಿ, ಯಾವ ಜಾತಿ ಅಂದಿಲ್ಲ, ಭೇದ ಅಂದಿಲ್ಲ, ಮತ್ತೊಂದಿಲ್ಲ. ನೀರಾವರಿ ಅನ್ಕ ನಮ್ಮಲ್ಲಿ ಒಟ್ಟಿದ್ದಿದ್ದಿಲ್ಲ ರೀ. ಪಟ್ಟಿ ಹಚ್ಚಿ ನೀರು ಕುಡ್ತಿದ್ರು ನಾವು. ಒಂದೊಂದು ಕಿಲೋಮೀಟ್ರ್ ಹೋಗಿ ಪಟ್ಟಿ ಹಚ್ಚಿ ನೀರು, ಪಾಳೆ ಹಚ್ಚಿ ನೀರು ಅನ್ಕ ಸಾಕಷ್ಟು ಮಾಡ್ಯಾರಿ. ಇನ್ನೂ ಮಾಡ್ತಾರೆ. ಏನು ನಮ್ಮ ಊರಾಗ ರೋಡ್ ಅನ್ನಂಗಿಲ್ಲ, ಮತ್ತೊಂದಿಲ್ಲ. ಎಲ್ಲಿ ಕೊಳಚಾ ಬಿದ್ದು ಅಡ್ಡಾದಿರ್ತೀವಿ ನಾವು. ಮನೆಗೆ ಸೈಕಲ್ ಮೋಟ್ರ್ ಹೋಕ್ಕವು, ಕಾರ್ ಹೋಕ್ಕವು, ರೋಡ್ ಮಾಡ್ಯಾರು. ಸಣ್ಣ ಹುಡುಗರು ಶಾಲೆ ಹುಡುಗರಿಗೆ ಅನ್ಕ ಪಾಟಿ ಪುಸ್ತಕ ಒಟ್ಟೆಲ್ಲ ಮಾಡ್ಯಾರ. ಬಸ್ ಸ್ಟ್ಯಾಂಡ್ 2 ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗ್ಯಾವ್ರು. ಇನ್ನೊಂದು ಮಾಡೋರ್ದವರು ಈಗ ಡಿಪೋ ಮಾಡೋರ್ದವರು, ತಾಲೂಕು ಮತ್ತು ಖರೀದಿ ಆಫೀಸ ಎಲ್ಲ ಆಗೈತಿ. ವಿಧಾನಸೌಧ ಕಟ್ಟ್ಯಾರಿ. ಮಾಡ್ಲಾರ ಕೆಲಸ ಉಳಿದಿಲ್ಲ ರೀ. ಯಾಕಷ್ಟು ಅವ್ರ ಮೇಲೆ ಪ್ರೀತಿ ರೀ ಎಂ ಬಿ ಪಾಟೀಲ್? ಪ್ರೀತಿ ಅಂದ್ರೆ ಅವ್ರು ಒಟ್ಟು ಅಷ್ಟು ಮುದ್ದು ಮನುಷ್ಯರ್ದಾರ ರೀ. ದೊಡ್ಡವರು ಸಣ್ಣವರು ಶ್ರೀಮಂತರು ಅದು ಏನು ಅನ್ನಂಗಿಲ್ಲ. ಈ ಮತ್ತೊಂದು ಹೊಲಸು ರಾಜಕಾರಣ ಇಲ್ಲ. ಅವ್ರು ಬಂದ್ರೆ ಬಾ ಅನ್ನಂಗಿಲ್ಲ, ಇವ್ರು ಹೋಗಿ ಅನ್ನಂಗಿಲ್ಲ, ಏನೂ ಇಲ್ಲ. ಎಲ್ಲ ಮುದ್ದು ಮನುಷ್ಯರಿಗೆಲ್ಲ ಕರ್ಕೊಂಡು ಮಾಡ್ತಾರೆ. ಅವ್ರ ಧರ್ಮಪತ್ನಿನೂ ಆಶಾ ಅವರು ಅವರು ಚಲೋ ಭಾಳ ಮೇಡಮ್ ಅವ್ರ ಅನ್ಕ ಮೇಳ ಇಲ್ಲ. ಅವರು ಎಲ್ಲರೂ ಬೋಡ್ರು ಒಟ್ಟು ನಿಮ್ಗೆ ಸಂತೋಷ ಭಾಳ ಖುಷಿ. ಇಂಥ ಶಾಸಕ ಸಿಕ್ಕಾನ ಅಂತ ಹೇಳಿ ಬಂಗಾರ ಸಿಕ್ಕಂಗೆ ನೋಡ್ರಿ. ಮತ್ತೇನು ಈಗ ಓಟ್ ಹಾಕಿ ಅವ್ರನ್ನ ಏನು ಮಾಡ್ತೀರಿ ಮುಂದೆ? ಮುಖ್ಯಮಂತ್ರಿ ಮಾಡ್ತೀವಿ. ಮುಖ್ಯಮಂತ್ರಿ ರೇಷ್ನಾಗ ಅದಾರ. ಎಂ ಬಿ ಪಾಟೀಲರ ಹೇಗೆ ಬೆಟ್ಟಿಂಗ್ ಮಾಡಾಕತ್ತಾರ, ಲೀಡ್ ಬೆಟ್ಟಿಂಗ್. ಇಲ್ಲಿ ಮತ್ತೊಬ್ಬರು ಅಭಿಮಾನದಾರ, ಅವ್ರ ಮಾತಿಂದ ಏನು ಕೇಳ್ರಿ. ನಮಸ್ಕಾರ, ನನ್ನ ಹೆಸರು ಆನಂದ್ ಅಂತೇಳಿ, ಇದೇ ಬಬಲೇಶ್ವರದವ್ರು. ನಾವು ದಯಮಾಡಿ ಒಂದು ಬಬಲೇಶ್ವರದ ಮತಕ್ಷೇತ್ರದ ಎಲ್ಲ ಜನತೆಗೆ ಒಂದು ಏನು ಕೇಳ್ಕೊತೀವಿ ಅಂದರೆ, ನೀವು ಅಪೋಸಿಟ್ ಯಾರು ನಿಂತಾರೋ ಬಿಟ್ಟಾರೋ ನಾವು ಏನೂ ಕೇಳೋಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಓಟ್ ಹಾಕಿದ್ರೆ ನಮಗೇನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಈಗ ಓಟ್ ಹಾಕ್ತಾ ಇರೋದು ಯಾರಿಗಪ್ಪ ಅಂದ್ರೆ, ಬಬಲೇಶ್ವರದಲ್ಲಿ ಅಥವಾ ಉತ್ತರ ಕರ್ನಾಟಕದ ಒಬ್ಬ ಧೀಮಂತ ನಾಯಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ತಾನೆ ಅನ್ನೋ ಒಂದು ಖುಷಿ ಇರ್ತೈತೆ ನಮಗೆ. ಅಂಥ ವ್ಯಕ್ತಿಗೆ ನಾವು ಓಟ್ ಹಾಕಿದ್ರೆ ನಾವೆಲ್ಲ ಬಬಲೇಶ್ವರ ಮತಕ್ಷೇತ್ರ ಜನ ನಾವು ಒಂದು ಪಾವನ. ಯಾಕಂದರೆ ನಾವು ಮುಖ್ಯಮಂತ್ರಿ ವ್ಯಕ್ತಿಗೆ ಓಟ್ ಹಾಕಿವನ ಅಂತ ಒಂದು ವಿಚಾರ ಬಂದಂದ್ರೆ, ಬಬಲೇಶ್ವರದ ಕ್ಷೇತ್ರದ ಜನ ನಾವೆಲ್ಲ ಅಂದರೆ ಬೆಂಗಳೂರಾಗ ನಮ್ಮ ಹೆಸರಿಲ್ಲ. ಯಾಕಂದರೆ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆದಮೇಲೆ ಬಬಲೇಶ್ವರ ಅನ್ನೋದು ಗೊತ್ತಾಗೈತಿ. ಸಾಕಷ್ಟು ಜನ ಎಮ್ ಎಲ್ ಎ ಆಗಿ ಹೋಗಿದ್ರು, ಸಾಕಷ್ಟು ಜನ ಅಧಿಕಾರಿ ಉಂಡು ಹೋಗ್ಯಾರ. ಬಬಲೇಶ್ವರದ ಹೆಸರು ಏನಾದರೂ ಬಂದಿದ್ರೆ ಎಂ ಬಿ ಪಾಟೀಲ್ ಸಾಹೇಬ್ರಿಂದ. ಅದು ಯಾಕಪ್ಪ ಅಂದ್ರೆ, ಸುಮಾರು ಒಂದು 50 ವರ್ಷ ಸಚಿವರಾದರೂ ಕೆಲಸ ಮಾಡೋಂಥ ಸಚಿವರಾದಂಥ ನಮ್ಮ ಎಂ ಬಿ ಪಾಟೀಲ್ ಸಚಿವರು ನೀರಾವರಿ ಮಂತ್ರಿ ಆದಾಗ ಸುಮಾರು ಸಾಕಷ್ಟು ಒಂದು 14 ಕಿಲೋಮೀಟ್ರ್ ಅಂತ ಒಂದು ಹೈಟೆಕ್ ಅಕ್ವಾಡೇಟ್ ಮಾಡಿದರು. ಏಷ್ಯಾದಾಗ ಅತಿ ನಂಬರ್ 1. ಯಾಕಂದ್ರೆ ಆ ಅಕ್ವಾಡೇಟ್ ಸಾದಾ ಇಲ್ಲ. ಯಾಕಂದ್ರೆ ನೋಡ್ಬೋದು, ನಾವು ಕೆನಾಲ್ ಮಾಡ್ಬೋದು, ಹಾದು ಹೋಗ್ಬೋದು. ಆ ಅಕ್ವಾಡೇಟ್ ಹೆಂಗೆ ಮಾಡಿದ್ದಾರೆ ಅಂದ್ರೆ, ಆ ಅಕ್ವಾಡೇಟ್ ಮೇಲೆ ಕಾರ್ ಹಾದು ಹೋಗಬೇಕು. ಬರೀ ಸುಮ್ಮನೆ ನೋಡುವಂಗಿಲ್ಲ. ನಾವು ಕಾರ್ ಹಾಸ್ಕೊಂಡು ಕಾರ್ ಚಲಾವಣೆ ಮಾಡ್ಕೊಂಡು ಹೋಗುವಂಥ ಅಕ್ವಾಡೇಟನ್ನು ಬಿಜಾಪುರ ಹೈವೇಯಿಂದ ಅರಕೇರಿ ಮಠ ಮಾಡಿದ್ದಾರೆ. ಅಂಥ ಅಕ್ವಾಡೇಟ್ ಮಾಡಿದ್ದಾರೆ. ಇಲ್ಲೇ ಬಬಲೇಶ್ವರದಲ್ಲಿ ನಮ್ಮೂರಲ್ಲಿ ಒಂದು ಅಕ್ವಾಡೇಟ್ ಮಾಡಿದ್ದಾರೆ. ಇದು ಸುಮಾರು ಒಂದು 3 ಕಿಲೋಮೀಟ್ರ್ ಇದೆ ಇಂಥ ಅಕ್ವಾಡೇಟ. ಮತ್ತು ನಿಡೋಣಿಯಲ್ಲಿ ಸಾಕಷ್ಟು ಒಂದು ನಮ್ಮದು, ಯಾಕಂದ್ರೆ ನೀರಾವರಿ ಆಗೋಕ್ಕಿಂತ ಮುಂಚೆ ಆಲಮಟ್ಟೆ ಅಣೆಕಟ್ಟು ಮಾಡುವಾಗ ಅವಾಗ ವಿಚಾರ ಮಾಡಿದ್ರಂತ. ಲಾಸ್ಟ್ ಟೈಮ್ ನಾವು HK ಪಾಟೀಲ್ ಇಲ್ಲಿ ನಮ್ಮ ಬಬಲೇಶ್ವರ ಮತಕ್ಷೇತ್ರಕ್ಕೆ ನೀರಾವರಿ ಮಿನಿಸ್ಟರ್ ಇದ್ದಾಗ ನಾವು ಕರೆಸಿದ್ವಿ. ನಾವೆಲ್ಲ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸಾಹೇಬ್ರೆ ಹೆಂಗ್ರೆ ಮಾಡಿ ಬಬಲೇಶ್ವರ ನಮ್ಮಲ್ಲಿ ಸಾಕಷ್ಟು ಡೋಣಿ ನದಿ, ಕೃಷ್ಣಾ ನದಿ, ಈ ಕಡೆ ಇಂಡಿ ಸೈಡ್ ಹೋದರೆ ಭೀಮಾ ನದಿ, ಪಂಚ ನದಿಗಳು ಬೀಡಿದ್ರು ನಮಗೆ ನೀರಿಲ್ಲ. ಯಾಕಂದ್ರೆ ಕುಡಿಯೋಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿಗೆ ನಾವು HK ಪಾಟೀಲ್ ಕೇಳಿದಾಗ, ಹುಚ್ಚಾಪ್ಕೊಳ್ರಿ ನಿಮಗೇನೂ ಗೊತ್ತಿಲ್ಲ, ನೀವು ಇಲ್ಲಿ ಕೂತು ರಾಜಕೀಯ ಮಾಡ್ತೀರಿ, ನಿಮ್ಮಲ್ಲಿ ಅಂಥ ಕೆಪಾಸಿಟಿ ಇಲ್ಲ, ಭೂಮಿಗೆ ನೀರು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಗಿದ್ರು. ಅಂಥ ಒಬ್ಬ ಮಹಾನ್ ಸಚಿವರು. ಯಾಕಂದ್ರೆ ಅವ್ರು ಭಾಳ ತಳದಿಂದ ಪಕ್ಷದಲ್ಲಿ ಬಂದಂಥವ್ರು, ನೀರಾವರಿಗೆ ಆದ್ಯತೆ ಕೊಟ್ಟವರು. ಅವ್ರು ಹೇಳಿದರು, ನಿಮ್ಮದು ಆಲಮಟ್ಟಿ ಅಣೆಕಟ್ಟು ಎತ್ತರ ಮಾಡಿದ್ರು ನಿಮ್ಗೆ ನೀರು ಬರೋಂಗಿಲ್ಲ, ಅಂಥ ಎತ್ತರವಾದ ಪ್ರದೇಶ ನಿಮ್ಮದು. ಅದನ್ನು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ನಮ್ಮದೆಲ್ಲ ಪುಣ್ಯ. ಯಾಕಂದ್ರೆ ನಾವು ಅವಾಗ ಆ ಸೈಡ್ BJP ಆಗಿದ್ದೀವಿ, ನಾವು ವಿರೋಧ ಮಾಡಿದ್ದೀವಿ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ. ವಿರೋಧ ಮಾಡಿ ಏನಾದರೂ ನಮ್ಮ ಅಪೋಸಿಟ್ ಸಾಹೇಬ್ರು ನಾವೇನಾದರೂ ಕೆಡಿದ್ರೆ ನಮಗೆ ಈ ಪುಣ್ಯದ ಇಲ್ಲಿ ಏನು ನಿಂತು ಮಾತಾಡತ್ತಿಲ್ಲ, ಮಾತಾಡೋದು ನಮ್ಗೆ ತಾಕತ್ತು ಇರ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಇಟ್ಟಂಗಿ ಬಿಟ್ಟಿಂಗ್ ಹೋಗ್ಬೇಕಾಗಿತ್ತು. ಅಂಥ ವಾತಾವರಣ ಬಬಲೇಶ್ವರದಲ್ಲಿತ್ತು.
ಸಚಿವರು ಆದ ತಕ್ಷಣ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲರೂ ಸಚಿವರು ಆಗ್ತಾರೆ, ಎಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ, ಎಲ್ಲರೂ ಎಮ್ ಎಲ್ ಎ ಆಗ್ತಾರೆ. ಆದರೆ ಇಂಥ ವ್ಯಕ್ತಿ ನಮ್ಗೆ ಯಾರಿಗೂ ಸಿಗಂಗಿಲ್ಲ. ಅವರು ಸಾಕಷ್ಟು ನೋಡ್ಬೇಕು ನೀವು. ಹೆಂಗಪ್ಪ ಅಂದ್ರೆ ಸಚಿವರು ಆದ ತಕ್ಷಣ ಅವ್ರು ಎಂದೂ ಮನೆಯಾಗ ನಿಂತಿಲ್ಲ, ಎಂದೂ ಅವ್ರು ಹೈಫೈ ನಮಗೆ ಸೆಕ್ಯೂರಿಟಿ ಬೇಕು ಅದು ಬೇಕು ಏನೂ ಅಂದ್ಕೊಂಡಿಲ್ಲ. ಅವರು ಗಾಡಿ ಒಳಗೆ ಅವರು ಈ 3 ಮಂದಿ ಪಿ ಎಗಳು, ಒಬ್ಬ ಡ್ರೈವರ್, ಒಬ್ಬ ಗನ್ಮ್ಯಾನ್ ಇಟ್ಕೊಂಡು ಚಪಾತಿ ಡಿಬ್ಬಿ ಸುತ್ಕೊಂಡು ಗಾಡಿಯಾಗ ತೊಗೊಂಡು ಹೋಗ್ತಿದ್ರು ಅವರು. ಯಾಕಂದ್ರೆ ಊಟಕ್ಕೆ ಕೂತ್ರು ಟೈಮ್ ಸಾಲಲ್ಲ ಅಂತ ಹೇಳಿ ಯೋಚನೆ ಮಾಡೋಂಥ ವ್ಯಕ್ತಿ ಚಪಾತಿ ತಿನ್ಕೋತ ಗಾಡಿಯ ಹಾಗೆ ವರ್ಕ್ ಮಾಡ್ಕೋತಾನೆ ಹೋಗೋದು. ಬಿಜಾಪುರದಿಂದ ಬೆಂಗಳೂರಿಂದ ಗುಲ್ಬರ್ಗ ಎಷ್ಟು ನಮ್ಮ ಇಡೀ ರಾಜ್ಯ ತುಂಬ ಅಡ್ಡಾಡಿ, ಯಾಕಂದ್ರೆ ಮಾದಾಯಿ ಸಮಸ್ಯೆ ಬಂದರೂ ಕೂಡ ಡೆಲ್ಲಿಗೆ ಸ್ವತಃ ಅವರೇ ಹೋದರು. ಅಂಥ ಒಬ್ಬ ಧೀಮಂತ ನಾಯಕರು ಇವತ್ತಿದ ನಮ್ಮ ಬಬಲೇಶ್ವರದ ಚುನಾವಣೆ ನಿಂತಾರ. ಯಾಕಂದ್ರೆ ನೀವು ಆಗಲೇ ನಾವೆಲ್ಲ ಹೇಳ್ದಂಗೆ ಅವ್ರು ನಾವು ಗೆಲುವು ನೋಡಾಕ್ತಿಲ್ಲ, ಅವ್ರದ್ದು ಲೀಡ್ ನೋಡಾಕ್ತೀವಿ. ಸುಮಾರು ಎಂ ಬಿ ಪಾಟೀಲ್ ಸಾಹೇಬರು 50,000 ಲೀಡೇ ನಾವು ಆರಿಸಿ ತರ್ತೀವಿ ಅಂತೇಳಿ ನಾವು ಬಬಲೇಶ್ವರದ ಜನ ಎಲ್ಲ ಮಾತು ಕೊಡ್ತಾ ಇದ್ದೀವಿ. ಈಗ ಇಂಥ ವ್ಯಕ್ತಿಗಳು ನಾವು ಕಳ್ಕೊಳ್ಳೋಕೆ ಇಷ್ಟಪಡೋಂಗಿಲ್ಲ. ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಅವ್ರನ್ನ ನೋಡ್ತೀವಿ. ಅಂದರೆ ಈ ಸಾರಿ ನಿಮ್ಮ ಮತ ಮುಖ್ಯಮಂತ್ರಿ ಮತ. ನಾವು ಅದೇ ಹೇಳ್ತಾ ಇದ್ದೀನಿ ಸರ್, ನಾವು ಎಮ್ ಎಲ್ ಎಗೆ ಹಾಕ್ತಾ ಇಲ್ಲ. ಈಗ ಬಬಲೇಶ್ವರದಿಂದ ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿಗೆ ನಾವು ಹಾಕ್ತೀವಿ. ಇಂಥ ಅವಕಾಶನ ಯಾರೂ ಬಬಲೇಶ್ವರ ಜನ ಮಿಸ್ ಮಾಡ್ಕೋಬಾರ್ದು. ದಯಮಾಡಿ ನಿಮ್ಗೆ ಕೈ ಮುಗಿದು ಹೇಳ್ತೀನಿ, ಎಂ ಬಿ ಪಾಟೀಲ್ ಓಟ್ ಹಾಕಿದ್ರೆ ಅವರು ಮುಂದಿನ ಸಾರಿ ನಮ್ಮ ಬಬಲೇಶ್ವರದ ಹೆಸರು ಅಥವಾ ನಮ್ಮ ಬಿಜಾಪುರ ಜಿಲ್ಲೆ ಹೆಸರು ಬರ್ತೈತಿ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕನ ಯಾರು ಕಳ್ಕೊಳ್ಳೋಕೆ ಇಷ್ಟಪಡಬೇಡ್ರಿ. ಇಂಥ ವ್ಯಕ್ತಿನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀನಿ. ನೋಡಿರಿ ವೀಕ್ಷಕರೇ, ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಮೆಡಿಕಲ್ ಕಾಲೇಜುಗಳನ್ನ ನಿರ್ಮಾಣ ಮಾಡಿ ಬಡ ಜನರಿಗೆ ಆಸರೆಯಾಗಿ ಅನೇಕ ಆರೋಗ್ಯ ಚಿಕಿತ್ಸೆಗಳನ್ನು ಸಹಿತ ಅವ್ರದ್ದೇ ಆದಂಥ ಒಂದು ಚಾರಿಟಿ ಫೌಂಡೇಶನ್ದಿಂದ ಲಕ್ಷಾಂತರ ಜನರಿಗೆ ಲಕ್ಷಾಂತರ ರೂಪಾಯಿಗಳನ್ನ ದಾನ ಧರ್ಮ ಮಾಡಿದಂಥ ಈ ಎಂ ಬಿ ಪಾಟೀಲರ ಅಭಿಮಾನಿ ಬಳಗ ಎಷ್ಟೊಂದು ಹರ್ಷ ಉದ್ಗಾರಗಳಿಂದ ಮಾತಾಡ್ತಾರೆ. ಬಬಲೇಶ್ವರದ ಕಟ್ಟಾ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ರಾಜ್ಯದ ತುಂಬ ಅವ್ರ ಹೆಸರೀಗ ಲಿಂಗಾಯತ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಮೊದಲೇ ಹೆಸರು ನಮ್ಮ ಎಂ ಬಿ ಪಾಟೀಲ್ದ ಆಕೈತಿ. ಅದೇ ರೀತಿ ನಮ್ಮ ಮತಕ್ಷೇತ್ರದೊಳಗೆ, ಇಡೀ ಬಬಲೇಶ್ವರ ಮತಕ್ಷೇತ್ರದೊಳಗೆ ಯಾವುದೇ ಜಾತಿ ಸಮುದಾಯ ಯಾವುದೇ ಪಂಗಡ ಅನ್ನಲ್ಲ, ಎಲ್ಲ ಸಮುದಾಯಕ್ಕೂ ಅವ್ರು ಸಹಕಾರ ಕೊಟ್ಟಾರ. ಎಲ್ಲ ಸಮುದಾಯಕ್ಕೂ ಸಮುದಾಯ ಭವನಗಳು, ಎಲ್ಲ ಊರಲ್ಲಿ ಸಿ ರೋಡು ಮತ್ತು ಬೃಹತ್ ಆದಂಥ ನೀರಾವರಿ ಯೋಜನೆ ಇಡೀ ಕರ್ನಾಟಕದ ಮಾಡ್ಯಾರ. ಅದು ಅತಿ ಹೆಚ್ಚು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಪ್ರತಿ ಹೊಲಕ್ಕೆ ನೀರು ಬರುವಂಥ ಒಂದು ನೀರಾವರಿ ಕೆಲಸನ ಗಂಡು ಮೆಟ್ಟಿನಾಡು ಬಬಲೇಶ್ವರಕ್ಕೆ ಮಾಡಿಕೊಟ್ಟಾರ. ಅಂಥವ್ರು ಕಳ್ಕೊಳ್ಳೋಕೆ ನಾವು ಸಾಧ್ಯ ಇಲ್ಲ. ಇನ್ನು ಇಡೀ ಮತಕ್ಷೇತ್ರದ ಹೆಸರು ಬರಬೇಕಂದ್ರೆ ಅವ್ರು ಈ ಸಾರಿ ಖಂಡಿತವಾಗಿಯೂ 50,000 ಮತದಿಂದ ಆರಿಸಿ ಬರ್ತಾರಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಎಲ್ಲರೂ ಒಕ್ಕಟ್ಟಾಗಿ ಈ ಸಾರಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರನ್ನ ಆರಿಸಿ ತಂದೇ ತರ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಸಿಕ್ಕಿದ್ದು ನಮ್ಮ ಬಬಲೇಶ್ವರಕ್ಕೆ ನಮ್ಮ ಪುಣ್ಯ ಐತೆ. ನಮ್ಮ ಪೂರ್ವ ಜನ್ಮದ ಯಾವುದೋ ಒಂದು ಪುಣ್ಯ ಐತೆ. ಇಂಥ ನಮ್ಮ ಶಾಸಕರು ಸಿಗೋದಂದ್ರೆ ಎಲ್ಲ ಸಾಮಾಜಿಕ ನ್ಯಾಯ ಯಾರಲ್ಲಿ ಐತಪ್ಪ ಅಂದ್ರೆ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರಲ್ಲಿ. ಸಾಮಾಜಿಕ ಎಲ್ಲ ಜಾತಿಗಳನ್ನ ಒಗ್ಗೂಡಿ, ದಲಿತ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಸಿಖ್ ಇರ್ಬೋದು, ಜೈನ್ ಇರ್ಬೋದು, ಪ್ರತಿಯೊಂದು ಪಂಗಡಗಳು ಏನದಾವಲ್ಲ ಎಲ್ಲ ತೊಗೊಂಡು ಹೋಗ್ತಕ್ಕಂಥ ಈ ಕಲಿಯುಗದ ಬಸವಣ್ಣ ಅಂದರೆ ಏನು ತಪ್ಪಾಗ್ಲಾಕಿಲ್ಲ ಅನ್ನುವಂಥ ನನ್ನ ಅನಿಸಿಕೆ ಐತೆ. ಅದು ಬಸವಣ್ಣ ಅವರು ಹೆಂಗೆ 12ನೇ ಶತಮಾನದಾಗ ಎಲ್ಲ ಜಾತಿಗಳನ್ನ ಒಗ್ಗೂಡಿಕೊಂಡು ಕಿಸಿಂದ ಹೆಂಗೆ ಹೋಗ್ತಿದ್ರಲ್ಲ, ಹಂಗೆ ನಮ್ಮ ಈ ಕಲಿಯುಗದ ಬಸವಣ್ಣ 21ನೇ ಶತಮಾನದಾಗ ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಈಗ ಏನೈತಪ್ಪ ಅಂತಂದ್ರೆ ದಲಿತರ ಬಗ್ಗೆ ಇರ್ಬೋದು, ಪ್ರತಿಯೊಂದು ಕುಟುಂಬಗಳಿಗೆ ಯಾವುದೇ ಒಂದು ಜಮೀನಿದ್ರೂ ಸುರೇಕ ಅವ್ರಿಗೆ ಬೋರ್ವೆಲ್ಲ ವೈಯಕ್ತಿಕವಾದ ಏನೇನೈತಲ್ಲ ಎಲ್ಲ ಕೆಲಸಗಳನ್ನ ಮಾಡ್ಯಾರ. ಪ್ರತಿಯೊಂದು ಸಾಮಾಜಿಕ ಸಮುದಾಯ ಭವನ ಆಗಿರ್ಬೋದು, ಮುಸ್ಲಿಂ ಸಮಾಜಕ್ಕೂ ಸಮುದಾಯ ಭವನ ಆಗಿರ್ಬೋದು, ಎಲ್ಲ SC ST ಒಟ್ಟು ಎಲ್ಲ ಕಾಸ್ಟ್ಗಳನ್ನ ಕೂಡಿಸ್ಕಿಸಿಂದ ಒಗ್ಗೂಡತಕ್ಕಂಥ ನಮ್ಮ ಈ ಕಲಿಯುಗದ ಬಸವಣ್ಣವರಿಗೆ ಈ ಸರಿಯಾಗಿ ನಾವು 50 ನಮ್ಮದಂದ್ರು ನಮ್ಮ ಸಾಹೇಬ್ರು ಬಂದಾರ. ಈಗ ನಾವು ಏನೈತಿ ನಮ್ಮದು ಒಟ್ಟು ಲೀಡ್ ತರಬೇಕಾಗೈತಿ. ನಮ್ಮ ಕರ್ನಾಟಕದ 3ನೇ ಮಾಡಿ ಏನು ನೀವು ಸಾಹೇಬ್ರ ಹೇಳಿರಲ್ಲ, ಆ 3ನೇ ಮಾಡಿ ಒಳಗೆ ಬಬಲೇಶ್ವರದ ಮುಖ್ಯಮಂತ್ರಿ ಅಂತಕ್ಕಂಥ ನೋಡಬೇಕಾಗೈತಿ. ಅದನ್ನು ನೋಡ್ತು ನಾವು 50,000 ಲೀಡ್ಲೆ ತರ್ತು ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ ಸರ್. ನೋಡಿ ವೀಕ್ಷಕರೇ, ಶರಣರ ನಾಡು, ಅನ್ನ ಬಸವಣ್ಣರ ನಾಡು, ಕಾಯಕದ ಕೆಲಸ ಮಾಡಿದಂಥ ಅರಸಿ ಬಂದವನಿಗೆ ಅನ್ನ ನೀಡು, ನೀರಡಿಸಿದವನಿಗೆ ನೀರು ನೀಡು, ಇಂಥ ಸೂಫಿ ಸಂತರು ಮತ್ತು ಶರಣ ಬಸವಣ್ಣರ ನಾಡಿನಲ್ಲಿ ಎಷ್ಟೊಂದು ತಮ್ಮ ನಾಯಕನ ಬಗ್ಗೆ ಹೆಮ್ಮೆಯಿಂದ ಹೇಳಾಕತ್ತಾರೆ ನೋಡ್ರಿ. ಕಡಕ ಕಾರ್ ಬೆಳೆ ತಿನ್ನು ಮತ್ತು ಎನಗಾಯಿ ಬದನೆಕಾಯಿ ತಿನ್ನುವಂಥ ಖಾರ ತಿನ್ನುವಂಥ ವಿಜಾಪುರ ಜನತೆ ಎಷ್ಟೊಂದು ಖುಷಿ ನೋಡ್ರಿ ಅವರಿಗೆ. ನಮ್ಮ ನಾಯಕ ಮುಖ್ಯಮಂತ್ರಿ ಆಗತಾನೆ, ನಮ್ಮ ನಾಯಕ ಈಗಾಗಲೇ ಆರಿಸಿ ಹೋಗ್ಯಾನ, ಈಗ ನಾವು ಲೀಡ್ ನೋಡಾಕತ್ತೇವೆ. ಎಷ್ಟೊಂದು ಹುರುಪು ಹುಮ್ಮಸ್ರಿ ಅವರಿಗೆ, ಎಷ್ಟೊಂದು 100% ಗ್ಯಾರಂಟಿ ನೋಡ್ರಿ. ಇಂಥ ನಾಯಕ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳಲ್ಲಿ ಸಿಗೋದು ವಿರಳ.
ಕೆಲವು ಶಾಸಕರು ಇಂಥ ಮತದಾರರನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಮ್ಮ ಮನೆ ಬಾಗಿಲಿಗೆ ತೊಗೊಂಡಿರ್ತಾರೆ. ಮತದಾರರು ದೇವ್ರಂತಾರ, ಆ ಮತದಾರರು ಆ ಕ್ಯಾಂಡಿಡೇಟ್ಗೆ ದೇವರನ್ನಾಕತ್ತಾರ. ಇದು ಶರಣರ ನಾಡಿನ ಸಂಕೇತ. ಅನ್ನ ಬಸವಣ್ಣನವರು ಹಾಕಿಕೊಟ್ಟಂಥ ಕಾಯಕದ ಕೆಲಸ, ಅನ್ನ ದಾಸೋಹದ ಕೆಲಸ. ಎಲ್ಲರೂ ಯಾರೋ ಹೋಗಲಿ ಅವ್ರ ಮನೆಗೆ ಒಂದು ಚರಿಗೆ ನೀರು ಕೊಡ್ತಾರೆ, ಮೊದಲು ಕಾಲು ತೊಳ್ಕೊ ಅಂತೇಳಿ. ಆಮೇಲೆ ಹಸದ ಬಂದವಂಗೆ ಅನ್ನ ಕೊಡ್ತಾರೆ. ಇಂಥ ಬಸವಣ್ಣ ನಾಡು, ಅಂಥ ಬಸವಣ್ಣ ನಾಡಿನಾಗ ಇಂಥ ಆಶಾ ಮೇಡಮ್ ಮತ್ತು ಎಂ ಬಿ ಪಾಟೀಲ್ ಹುಟ್ಟ್ಯಾರಂದ್ರೆ ಪುಣ್ಯವಂತ ಮತದಾರಲ್ರಿ ಇಲ್ಲಿ ಅವರು ಬಬಲೇಶ್ವರದವರು. ಎಷ್ಟೊಂದು ಪುಣ್ಯ ಮಾಡಿರಬೇಕು. ಆ ಪುಣ್ಯಾತ್ಮನ ನಾಯಕನ ಸಲುವಾಗಿ ಇವತ್ತು ವಿಧಾನಸೌಧ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಸಾಕತ್ತಾರ. ಹೆಮ್ಮೆ ವಿಷಯ ಅಲ್ರಿ. ಹಂಗಾದ್ರೆ ಈ ಎಂ ಬಿ ಪಾಟೀಲರು ಮುಖ್ಯಮಂತ್ರಿ ಕನಸಾಗುವುದೊಂದು ನನಸು ಆಗುವ ಸಲುವಾಗಿ ಎಲ್ಲರೂ ಹರಕೆ ಹೊತ್ಯಾರ, ಪ್ರಾರ್ಥನೆ ಮಾಡಕತ್ತಾರ. ತನ್ನ ಮತದ ಅಸ್ತ್ರದೊಂದಿಗೆ ನೇರವಾಗಿ 3ನೇ ಮಹಡಿ ಕಳಿಸೋ ಸಲುವಾಗಿ ಈಗಾಗಲೇ ಗ್ರೌಂಡ್ ನೆಟ್ವರ್ಕ್ ತಯಾರಿ ಮಾಡ್ಯಾರಂದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಯಾವ ನಮ್ಮ ಹೇಳೋದು ಇನ್ನುಳಿದವ್ರು ಏನೋ ಹೆಸರು ಕೆಡಿಸೋ ಸಂಬಂಧ ಏನೋ ಹೇಳ್ತಾರೆ. ಅವರು ಇದಕ್ಕೆ ಕಿವಿ ಕೊಡಲಾರದೆ ಓಟ್ ಹಾಕಿ ನಾವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಛಲ ತೊಟ್ಟೆ ಎಲ್ಲರೂ ಯುವಕರು, ಎಲ್ಲರೂ ಹಿರಿಯರು, ಎಲ್ಲರೂ ಬೆನ್ನತ್ತಾರು. ಆದ್ದರಿಂದ ಮಹಿಳೆಯರು ಅಂತರೂ ಎಲ್ಲ ಆಲ್ಮೋಸ್ಟ್ ಸಾಹೇಬರಿಗೆ ಹಾಕ್ತಾರೆ ಓಟ. ಅದರಿಂದ ಎಲ್ಲರೂ ಕೂಡಿ ಏನೋ ಮಾಡಿ ಸಾಹೇಬರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ನಮ್ಮ ಛಲ ಆಯ್ತಲ್ಲ. ನೋಡಿರಿ ವೀಕ್ಷಕರೇ, ಮಹಿಳಾ ಸಬಲೀಕರಣ ಯೋಜನೆ, ಸ್ವಸಹಾಯ ಸಂಘದ ಯೋಜನೆಗಳು, ಅನೇಕ ರೀತಿಯ ಕಾಯಕಲ್ಪದ ಕಲ್ಪವೃಕ್ಷವಾಗಿ ಈ ಎಂ ಬಿ ಪಾಟೀಲ್ ಬಬಲೇಶ್ವರ ಮತಕ್ಷೇತ್ರ ಕರ್ನಾಟಕ ರಾಜ್ಯ ನೋಡುವಂಗೆ ಮಾಡ್ಯಾನ. ಆದರ್ಶ ಕ್ಷೇತ್ರ, ಎಷ್ಟೊಂದು ಒಳ್ಳೆಯ ಕ್ಷೇತ್ರ. ಆ ಜನನೂ ಸಹಿತ ಎಷ್ಟು ಅಭಿಮಾನದಿಂದ ಹೇಳಕತ್ತಾರ ಅಂದಮೇಲೆ ಇನ್ನು ಗೆಲುವು ಗ್ಯಾರಂಟಿ, ಲೀಡ್ ಬೆಟ್ಟಿಂಗ್ ನಡೆದೈತಿ. ಹಂಗಾದ್ರೆ ಕಡಕ ಕಾಕನ ಭವಿಷ್ಯ ಯಾವಾಗಲೂ ಸುಳ್ಳಾಗೋದಿಲ್ಲ. ಕಡಕ ಕಾಕ 2 ವರ್ಷದಿಂದ ಹೇಳಕತ್ತಾನ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಹಣೆ ಬರದೈತಿ. ಅವರ ಮಗ ನೋಡ್ರಿ ಪುಟ್ಟುಗೌಡ ಅಮೇರಿಕಾದಿಂದ ಬರ್ತಾನೆ ತಂದೆಯ ಸಪೋರ್ಟ್ಗೋಸ್ಕರ. ಎಷ್ಟೊಂದು ನಯವಿನಯ ರೀ ಅವ್ರು ಮಾತನಾಡುವ ಶೈಲಿ. ಆಶಾ ಅವ್ರು ಮಾತನಾಡುವ ಶೈಲಿ ನೋಡ್ರಿ, ಎಂ ಬಿ ಪಾಟೀಲ್ ಹಚ್ಕೊಳ್ಳೋ ಶೈಲಿ ನೋಡ್ರಿ. ಇವೆಲ್ಲ ಸ್ವಾಭಿಮಾನ ಕುಟುಂಬದಿಂದ ಬರ್ತಾವ. ಹಚ್ಕೊಳ್ಳೋಂಥ ಕುಟುಂಬ ಹೃದಯವಂತ ಕುಟುಂಬ. ಇದು ಇವತ್ತಿನ ಬಬಲೇಶ್ವರ ಕ್ಷೇತ್ರದ ವಿಶೇಷ ಒಂದು ವರದಿ. ಬಬಲೇಶ್ವರ ಕ್ಷೇತ್ರದಲ್ಲಿ ಯಾರೂ ದ್ವೇಷ ಇಲ್ಲ, ಯಾರೂ ಶತ್ರುಗಳಿಲ್ಲ, ನೇರಾನೇರ ಸ್ಪರ್ಧೆ ಇಲ್ಲ. ಇಲ್ಲಿ ಏಕಮುಖವಾಗಿ ಹೋಗ್ತಾ ಇದ್ದಾರೆ ಎಂ ಬಿ ಪಾಟೀಲ್ರು. ಅವರ ತಮ್ಮ ಸುನೀಲ್ ಗೌಡ ಪಾಟೀಲ್ MLC, ಅವರ ಶ್ರಮ ಸಹಿತ ಇದರಲ್ಲಿ ಬಹಳಷ್ಟೈತಿ. ಅವ್ರು ನೋಡ್ರಿ ಹೋಗುವಾಗ ನೀವು ಮಾತಾಡ್ರಿ, ಅವ್ರ ಜೊತೆ ಹೋಗಿ ಸುನೀಲ್ ಗೌಡ್ಗೆ ಮಾತಾಡ್ರಿ, ಎಂ ಬಿ ಪಾಟೀಲ್ ಮಾತಾಡ್ರಿ, ಆಶಾಕಾಗೆ ಮಾತಾಡ್ರಿ, ಪುಟ್ಟುಗೌಡ್ರಿಗೆ ಮಾತಾಡ್ರಿ. ಎಷ್ಟು ಚಂದ ಮಾತಾಡ್ತಾರ, ಎಷ್ಟು ಕರೆದ ಮಾತಾಡ್ತಾರ. ಅವರಲ್ಲಿ ಎಷ್ಟು ನಯವಿನಯ ಐತಿ, ಎಷ್ಟು ಸಿಂಪಲ್ ಐತಿ. ಮತ್ತು ಅವರ ಗನ್ಮ್ಯಾನ ಮತ್ತು ಕಾರ್ಯದರ್ಶಿ ಅವರ ಮತದಾರರ ಸಹಿತ ಎಷ್ಟು ಅಭಿಮಾನಸ್ಥರದಾರ. ಇದೇ ಜ್ವಲಂತ ಸಾಕ್ಷಿ. ನಮ್ಮ ನಾಯಕ ಹೆಂಗಿರಬೇಕು, ನಮ್ಮ ನಾಯಕ ನಮ್ಮ ಸಲುವಾಗಿ ದುಡಿಬೇಕು, ನಮ್ಮ ನಾಯಕ ನಮ್ಮ ಸುಖ ದುಃಖ ಅರ್ಥ ಮಾಡ್ಕೋಬೇಕು, ನಮ್ಮ ಸುಖ ದುಃಖಗಳಿಗೆ ಸ್ಪಂದಿಸುವವನೇ ಅವನೇ ನಾಯಕ, ಜಾತ್ಯತೀತ ನಾಯಕ, ಸೆಕ್ಯುಲರ್ ನಾಯಕ. ಇದೇ ಎಂ ಬಿ ಪಾಟೀಲ್ ನೀರಿನ ಹರಿಕಾರ. ಅವರ ಮತ್ತೊಬ್ಬ ಅಭಿಮಾನಿ ಎಷ್ಟೊಂದು ಹುರುಪು ಹುಮ್ಮೆಸ್ಸಿನಿಂದ ನಾನು ಮಾತಾಡ್ತೀನಿ ರೀ ಎಂ ಬಿ ಪಾಟೀಲ್ ಗೌಡ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತೇಳಿ ಭಾಳ ಜನ ಮಾತಾಡಕ್ಕೆ ನಿಂತಾರ. ಆದ್ರೆ 3-4 ತಾಸು ವೀಡಿಯೋ ಆದ್ರೆ ನೀವು ನೋಡಂಗಿಲ್ಲ ರೀ, ಬ್ಯಾಸ ಬರ್ತದೆ. ಅದಕ್ಕೆ ನಿಮಗೆ ಅಷ್ಟ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಲ್ಲಿ ಪ್ರಮುಖ ಯುವ ನಾಯಕ ಒಬ್ಬರು ಮಾತಾಡಕತ್ತಾರ, ಅವ್ರ ಮಾತಿನಿಂದ ಕೇಳ್ರಿ ಏನು ಹೇಳ್ತಾರೆ. ಬಬಲೇಶ್ವರ ಜನತೆಗೆ ನನ್ನ ಒಂದು ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಪ್ಪ ಕಣ್ಣೂರು ಅಂತೇಳಿ ಚಂದ. ನಾವು ಸಾಕಷ್ಟು ವರ್ಷದಿಂದ 2000ದಿಂದ ನಾವು SSLC ಮುಗಿದ ಕೂಡಲೇ ಈ ಬಬಲೇಶ್ವರ ಮತಕ್ಷೇತ್ರದ ರಾಜಕಾರಣವನ್ನು ನೋಡ್ತಾ ಬಂದಿದ್ದೀವಿ. ಆದ್ದರಿಂದ ನಾವು ರೈತಾಪಿ ಕುಟುಂಬದಿಂದ ಇದ್ದಾದ್ರಿಂದ ಒಂದು ಸ್ವಲ್ಪ ಅಲ್ಲೇ ಮಾಡೋದು ಅಲ್ಲೇ ಇರೋದು ಮಾಡ್ತಿದ್ದೇವೆ ರೀ. ಹಂಗೆ ಎಲ್ಲರೂ ಬರ್ತಿದ್ರು, ಹೇಳ್ತಿದ್ರು, ಹೊಕ್ಕಿದ್ರು, ಬರ್ತಿದ್ರು, ಹೇಳ್ತಿದ್ರು, ಹೊಕ್ಕಿದ್ರು. ಸಾಲಿ ಅಂತೂ ಇಲ್ಲೇ ಶಾಂತಿಮುತ್ತನ ಸಾಲಿ ಒಳಗೆ ಕಲ್ತೇವೆ. ಕಲ್ತ ಕೇಸಿಂದ ನೀರು ಇದ್ದಿದ್ದಿಲ್ಲ, ಇಲ್ಲಾರ್ದಾಗಂಡ್ಲಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡಿದೆವು. 2019 ತನಕ ನಾವು ಕೆಲಸ ಮಾಡಿದೆವು. ಒಂದು ಶುಗರ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೀನಿ. ಆಮೇಲೆ 2019ರಾಗ ಕೋವಿಡ್ ಬರೋದಕ್ಕೆ ನಾವು ಮನ್ಯಾಗ ಕೆಲಸ ಬಿಡೋದಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ ತಂದು ಬಬಲೇಶ್ವರದ ನೀರು ಹೋಗಿಸೋದಕ್ಕೆ ಎಲ್ಲ ಹೆಂಗೆ ಮ್ಯಾಚಿಂಗ್ ಆಯ್ತು, ಹೆಂಗೆ ಕೊಲಾಬ್ರೇಷನ್ ಆತಂದ್ರೆ ಒಂದು ಕೋವಿಡ್ ಸಂದರ್ಭದಾಗ ನಮ್ಮ ಮನ್ಯಾಗ ನಮ್ಮ ದಗದ ಬಿಡಿಸಿದ್ರು. ಎಂ ಬಿ ಪಾಟೀಲ್ ಸಾಹೇಬ್ ತಂದು ನೀರು ಕೊಡಿಸಿದ. ನಮ್ಮ ಭೂಮಿ ಎಲ್ಲ ತಂಪಾದ ಕೂಡಲೇ ಇನ್ನೇನಪ್ಪ ಹೊರಗೆ ಹೋಗಿ ಏನು ದುಡಿದೈತಿ, ಒಂದು ಸ್ವಲ್ಪ ತೋಟದೊಳಗೆ ನಾವು ತಲೆ ಹಾಕಿದ್ರೆ ಏನು ಆಕೈತಿ ಅತ್ತೇಶನ್ ಅಂದಾಗ ನಮ್ಮೊಳಗೆ ಈ ಸಲ 6 ಎಕರೆ ದ್ರಾಕ್ಷಿ ಹೆಚ್ಚಿನು 22 ಟನ್ ಮಣಕ್ಕೆ ಬೆಳೆದನು ರೀ. 22 ಟನ್ ಮಣಕ್ಕೆ ಬೆಳೆದನು. ಒಂದು ಕಾಯಕವೇ ಕೈಲಾಸ ತಂದು ನಾವು ಬಸವಣ್ಣವ್ರು ಹೇಳಿದ್ದನ್ನು ಕೇಳಿದ್ದೆವು. ಕೈ ಕೆಸರಾದ್ರೆ ಬಾಯಿ ಮೊಸರು ಅತ್ತೇಶಂದ ನಾವು ಅದನ್ನು ಕೇಳ್ಕೊತಿದ್ದೆವು. ಈ ಸಲ ನಾವು ಎಂ ಬಿ ಪಾಟೀಲ್ ಸಾಹೇಬ್ರು ನಮಗೆ ರೈತಾಪಿ ಕುಟುಂಬಕ್ಕೆ ಒಂದು ಶಕ್ತಿ ಅನ್ನುವಂಥದ್ದು ನೀರು ಕೊಟ್ಟರು.
ನೀರು ಕೊಟ್ಟು ಕೂಡಲೇ ನಾವು ಸಾಹೇಬ್ರು ನೀರು ಕೊಟ್ಟಾರ ನಾವು ಒಂದು ಸ್ವಲ್ಪ ದುಡಿನು ನಾವು ಕೈ ಕೆಸರು ಮಾಡ್ಕೊಳ್ಳು ನಮ್ಮ ಬಾಯಿ ಮೊಸರಾಕೈತಿ ಅದಕ್ಕೆ ಈ ಸಾರಿ ಆದ ನಮಗೆ ಪ್ರತಿಫಲ ಕೊಟ್ಟೈತಿ ಇದೇ ಹುರುಪ್ನ್ಯಾಗ ನಾವು ಇನ್ನು ದುಡಿತೇವೆ ಎಂ ಬಿ ಪಾಟೀಲ್ ಸಾಹೇಬ್ರು ಬೆನ್ನು ಹತ್ತೇವು ಎಂ ಬಿ ಪಾಟೀಲ್ ಸಾಹೇಬ್ರ ಎಂಥ ಥರ ಮನುಷ್ಯ ಆತಂದ್ರೆ ಆಶಾಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಸುನ್ಲಿಗೌಡರು ಪುಟ್ಟಗೌಡರು ನೀವು ಯಾರೋ ಹೋಗಿ ನೋಡ್ರಿ ಯಾವತ್ತು ನೋಡ್ರಿ ಅವ್ರ ಮ್ಯಾಗ ಸಾವಿರಾರು ರೂಪಾಯಿದು ಒಂದು ಸೀರೆ ಇರೋದಿಲ್ಲ, 10,000 ರೂಪಾಯಿ ಗಟ್ಟಲೆ ಹಂಗೆ ಇರೋದಿಲ್ಲ ಏನ್ರಿ. ಒಂದು ಮೈಯಾಗ ಒಂದು ಗುಂಜು ಬಂಗಾರ ಇಲ್ಲರಿ ನಮ್ಮ ಸಾಹೇಬ್ರ ಮೈಯಾಗ, ಅವ್ರ ಮನೆ ಇಡೀ ಕುಟುಂಬದವ್ರ ಮೈಯಾಗ ಒಂದು ಗುಂಜು ಬಂಗಾರ ಇಲ್ಲ. ಬಬಲೇಶ್ವರ ಕ್ಷೇತ್ರವನ್ನು ಬಂಗಾರ ಮಾಡ್ಬೇಕತ್ತೇಶಿಂದ ಅವ್ರು ಏನು ಪಣ ತೊಟ್ಟಾರಲ್ಲ ಅದಕ್ಕೆ ನಾವು ಬೆಂಬಲವಾಗಿ ನಿಂತೆವು. ನೀರಾವರಿ ಮಾಡಲಿಕ್ಕೆ ಪ್ರೇರಣೆಯಾದಂಥ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದು ಮಾತನ್ನು ಅವಾಗ ಹೇಳಿದರು. ಸಿದ್ದೇಶ್ವರಪ್ಪಗಳು ನೀರಾವರಿ ಸಚಿವರಾದ ಮೇಲೆ ಒಂದು ಹನಿ ನೀರನ್ನು ನೀವು ಬಬಲೇಶ್ವರ ಮತಕ್ಷೇತ್ರಕ್ಕೆ ಕೊಟ್ಟಿದ್ದಾದರೆ ಎಂ ಬಿ ಪಾಟೀಲ್ರ ಇದು ಅಮೇರಿಕಾದ ಕ್ಯಾಲಿಫೋರ್ನಿಯಾನ ಮೀರಿಸ್ತದಂತಕ್ಕಂಥ ಮಾತನ್ನು ಪರಮಪೂಜ್ಯರು ಸಿದ್ದೇಶ್ವರಪ್ಪಗಳು ಹೇಳಿದರು. ಅದರಂತೆ ಆ ಮಾತಿನಂತೆ ನಮಗೆ ಸರ್ವಾಂಗೀಣ ವಿಜಯಪುರ ಜಿಲ್ಲೆಗೆ ನೀರಾವರಿ ಮಾಡಿದ್ದಾರಂದ್ರೆ ತಪ್ಪಾಗಲಿಕ್ಕಿಲ್ಲ ಸನ್ಮಾನ್ಯ ಎಂ ಬಿ ಪಾಟೀಲರು. ಅದಕ್ಕಾಗಿ ಮತಕ್ಷೇತ್ರದ ಪರವಾಗಿ ಸನ್ಮಾನ್ಯ ಎಂ ಬಿ ಪಾಟೀಲರಿಗೆ ಎಷ್ಟೇ ಧನ್ಯವಾದಗಳನ್ನು ಅರ್ಪಿಸಿದರೂ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಎಲ್ಲ ಮತಕ್ಷೇತ್ರದ ಪ್ರತಿ ಗ್ರಾಮಗಳಲ್ಲಿ CC ರಸ್ತೆಯನ್ನು ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲೇ ಯಾವ ಮತಕ್ಷೇತ್ರಕ್ಕೂ 2 ಮಿನಿ ವಿಧಾನಸೌಧಗಳನ್ನು ಕೊಟ್ಟಿಲ್ಲ. ನಮ್ಮ ಬಬಲೇಶ್ವರ ಮತಕ್ಷೇತ್ರಕ್ಕೆ 2 ಮಿನಿ ವಿಧಾನಸೌಧವನ್ನು ಸನ್ಮಾನ್ಯ ಎಂ ಬಿ ಪಾಟೀಲ್ ಮಾಡಿದ್ದಾರೆ. ನಡೆದಾಡ ದೇವರು ಸಿದ್ದೇಶ್ವರ ಮಹಾಸ್ವಾಮಿಗಳ ಕರ್ಮಭೂಮಿ, ಶರಣರ ನಾಡು, ಸೂಫಿ ಸಂತರ ನಾಡು. ಈ ಎಂ ಬಿ ಪಾಟೀಲರ ಎಷ್ಟೊಂದು ಪುಣ್ಯ ಮಾಡಿರಬೇಕು ಜನ ಇಂಥ ನಾಯಕ ಬಂದಾರ ಅಂಥೇಳಿ. ಅದರಲ್ಲಿ ಒಬ್ಬರು ವಿಕಲಚೇತನ ನೋಡ್ರಿ ಎಷ್ಟೊಂದು ಅಭಿಮಾನದಿಂದ ನಾನು ಮಾತಾಡ್ತೇನೆ ಕಾಕ, ನನಗೂ ಮಾತಾಡೋಕ್ಕೆ ಅವಕಾಶ ಕೊಡು, ಎಂ ಬಿ ಪಾಟೀಲ್ ನನಗೇನು ಮಾಡ್ಯಾರು, ನಾ ಅವರು ದೊಡ್ಡ ಅಭಿಮಾನಿ ಅಂಥೇಳಿ ಅವರೂ ಸಹಿತ ಮಾತಾಡ್ತಾರೆ ಕೇಳಿ ಹೇಳಿ. ನಮಸ್ಕಾರ, ನನ್ನ ಹೆಸರು ಕಾಂತ ಚಿಕಲ್ಕಿ ಅಂತ. ನಾನು ಒಬ್ಬ ಸ್ಪೈನಲ್ ಕಾರ್ಡ್ ಪರ್ಸನಲ್ ಇಂಜುರಿ ಮಾತಾಡ್ತಾರೆ. ಅಂದರೆ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನೂರು ಅಪಘಾತ ಒಳಗಾದಂಥ ವ್ಯಕ್ತಿ. ನಾನು ಒಂದು 2 ವರ್ಷ ಮನೆಯಲ್ಲಿ ಇದ್ದೆ ಸರ್. ಇವಾಗ ನನಗೆ ಬೈಕ್ ಹೊರಗಡೆ ಪ್ರಪಂಚ ನೋಡಬೇಕಾದ್ರೆ ಒಂದು ಬೈಕ್ ಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮ ಓಣಿ ಹಿರಿಯರು ಅದಕ್ಕಂತ ಎಲ್ಲ ಹಿರಿಯರನ್ನ ಕರ್ಕೊಂಡು ಸಾಹೇಬ್ರ ಮನೆಗೆ ಹೋಗಿದ್ದೇವೆ ರೀ. ಅವಾಗ ಸಾಹೇಬ್ರಿಗೆ ಜೊತೆ ಮಾತಾಡಿದ್ರೆ ನನಗೆ ಈ ಥರ ಹೊರಗಡೆ ತಿರುಗಾಡಕ್ಕೆ ಒಂದು ಬೈಕ್ ಬೇಕ್ರಿ ಅಂತ ಕೇಳಿದೆ ರೀ. ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಒಂದು 10 ದಿನದಲ್ಲಿ ನನಗೆ ಫೌಂಡೇಶನ್ ವತಿಯಿಂದ ಗಾಡಿನೇ ಅಪ್ರೂವಲ್ ಮಾಡಿಕೊಟ್ರು. ಅವರು 10 ದಿನದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಎಲ್ಲ ವಿಕಲಚೇತನರಿಗೆ ಸಾಕಷ್ಟು ಬೈಕ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಹಿರಿಯ ನಾಗರಿಕರಿಗೆ ಅವರಿಗೆಲ್ಲ ಆದಂಥ ಕೈಲಿ ಆದಂಥ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೂ ಹಲವಾರು ಕೆಲಸ ಮಾಡ್ಯಾರ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು. ಕೆನಾಲ್ ಮಾಡ್ಯಾರಿ, ಮತ್ತು ಕೆರೆ ತುಂಬು ಯೋಜನೆ ಮಾಡ್ಯಾರಿ. ಹೀಗಾಗಿ ಎಲ್ಲ ಕೆನಾಲ್ ನೀರು ಮತ್ತು ಕೆರೆ ನೀರು ಸಾಕಷ್ಟು ರೈತರು ತೊಗೋತಾರೆ. ಆದ್ರೆ ಅವ್ರು BJP ಮಾಡ್ತಾರೆ. ಆ BJP ಮಾಡೋರಿಗೆ ಒಂದು ಮಾತು ಹೇಳ್ತೀನಿ ರೀ, ನಾ ಈ ನೀರು ತೊಗೊಂಡಾರಿ, ನೀರು ತೊಗೊಂಡು ಕರಿನ ಕಬ್ಬು ಸಾಕಷ್ಟು ದ್ರಾಕ್ಷಿ ಎಲ್ಲ ಬೆಳಿತಾರೋ, ಬೆಳೆದ್ರೆ ಸಹಿತ ಅವರು ಮಾತು BJPನೇ ಮಾಡ್ತಾರೆ. ಯಾಕೆ ಮಾಡ್ಬೇಕ್ರಿ ಅವರಿಗೆ? ನೀರು ಯಾರು ಕೊಟ್ಟಾರು? ಮತ್ತು ನಮ್ಮ ವಿಕಲಚೇತನಿಗೆ ಎಲ್ಲ ಥರ ಹೆಲ್ಪ್ ಮಾಡಿದ್ದಾರೆ ಅವರು. ಮತ್ತು ಸುನಿಲ್ ಗೌಡ್ರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹಿಂಗಾಗಿ ನಾನು ಒಂದು 2 ಮಾತು ಮುಗಿಸ್ತೀನಿ ಸರ್. ಈಗ ನೋಡ್ರಿ, ಅಜಾತಶತ್ರು ಅಂತಾರೆ. ಅವರಿಗೆ ಒಂದು ವಿಕಲಚೇತನಿಗೆ ಎಷ್ಟೊಂದು ತೊಂದರೆ ಇದ್ದಾಗ ನೇರವಾಗಿ ಹೋಗಿ ಅಲ್ಲಿ ಮನೆ ಕೇಳಿದಾಗ ನೇರವಾಗಿ ಅವರಿಗೆ ಒಂದು ವೆಹಿಕಲ್ ಸಿಸ್ಟಮನ್ನು ಸ್ವಂತ ತಮ್ಮ ಫೌಂಡೇಶನ್ ವತಿಯಿಂದ, ಸರ್ಕಾರದಿಂದ ಅಲ್ರಿ ಕೇಳ್ರಿ ಅದನ್ನು, ಸ್ವಂತ ಫೌಂಡೇಶನ್ದಿಂದ ಇಂಥ ಅಭಿಮಾನಿಗಳು ಸಹಿತ ಎಂ ಬಿ ಪಾಟೀಲ್ ಸಾಕ್ಯಾರ. ಇವ್ರದ್ದು ಒಂದು ಏನು ವಿಷಯ, ಇಲ್ಲಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು, ಅವಿರೋಧವಾಗಿ ಆಯ್ಕೆ ಮಾಡಲಿಲ್ಲ. ಎಲ್ಲ ನಮ್ಮಿಂದ ಉಪಯೋಗ ತೊಗೋತಾರೋ, ನಮ್ಮ ನೀರು ತೊಗೋತಾರ, ನಮ್ಮ ಹೊಲದಾಗೆಲ್ಲ ಉಪಯೋಗ ಮಾಡ್ಕೋತಾರ, ಬಿಲ್ಲು ಮಾಡ್ಕೋತಾರ, ದುಡ್ಡು ಗಳಿಸ್ತಾರ. ಆದರೂ ಎಂ ಬಿ ಪಾಟೀಲ್ರು ವಿರೋಧಿಗಳು ಅದಾರ ಅಂಥೇಳಿ ಅವರ ಒಂದು ಅಭಿಪ್ರಾಯ. ಇಂಥ ವ್ಯಕ್ತಿನ ಅವಿರೋಧ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳಿಸ್ಬೇಕಾಗಿತ್ತು ಅಂಥೇಳಿ ಅವ್ರದ್ದು ಅಭಿಪ್ರಾಯ. ಈ ಸಲ 50,000 ಮತ ಲೀಡ್ಲಿಂದ ಆರಿಸಿ ತರ್ತೀವಿ ರೀ ನಾವು. ಎಲ್ಲ ಯುವಕರು ಎಲ್ಲ ಗೋಳೆಯಾಗಿ 50,000 ಲೀಡ್ಲೆ ಆರಿಸಿ ತರ್ತೀವಿ ನಾವು ಎಂ ಬಿ ಪಾಟೀಲ್ ಸಾಹೇಬ್ರು. ಜೈ MVP ಬಾಸ್. ಸಂದರ್ಶನದ ಕೊನೆ ಹಂತ. ಈಗ ಎಂ ಬಿ ಪಾಟೀಲ್ ಅವರ ಅಭಿಮಾನಿ ಬಳಗ ಏನು ಮಾತಾಡಿದ್ರೆಲ್ಲ ಕೇಳಿದಿರಿ. ಇನ್ನು ಮುಂದೆ ನೀವು ನೋಡಿದ ತಕ್ಷಣ ಖಡಕ್ ಜವಾರಿ ಕಾಕನ ನಂಬರ್ 1 ಚಾನಲ್ ಲೈಕ್ ಮತ್ತು ಶೇರ್ ಮಾಡ್ಬೇಕಿರಲ್ಲ, ಫಾಲೋ ಮಾಡ್ಬೇಕಿರಲ್ಲ. ಅದೊಂದು ನಿಮ್ಮ ಜವಾಬ್ದಾರಿ ಐತ್ರಿ. ನಿಮ್ಮ ನಾಯಕ ಮುಖ್ಯಮಂತ್ರಿ ಆಗ್ತಾನೆ, ನನಗೆ ಲೈಕ್ ಶೇರ್ ಮಾಡ್ಬೇಕಿರಲ್ಲ, ಮತ್ತು ಅದು ನಿಮ್ಮ ಕರ್ತವ್ಯ ಐತಲ್ರಿ. ಹಂಗಾರ ಬರ್ರಿ, ಮತ್ತೊಂದು ಸುದ್ದಿ ತೊಗೊಂಡ. ನಮಸ್ಕಾರ.